ಕರ್ನಾಟಕ ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಬೆಳಗಾವಿಯ ಭಾಷಾ ಸಂಘರ್ಷ ಎಲ್ಲಿವರೆಗೆ ಬಂತು ಅಂತ ನಾವು ನೋಡೋದಾದ್ರೆ ಅತ್ತ ಕರ್ನಾಟಕ ಬಂದ್ನಲ್ಲೂ ಕೂಡ ಸ್ವಪ್ರತಿಷ್ಠೆಯ ಪಾಲಿಟಿಕ್ಸ್ ನಡೀತಾ ಇದೆ. ನಮ್ಮ ಕನ್ನಡ ಹೋರಾಟದಲ್ಲೂ ಕೂಡ ಸಂಘಟನೆಗಳಲ್ಲಿ ಬಣಗಳ ರಾಜಕೀಯ ಇದೆಯಾ ಅನ್ನುವಂಥದ್ದು. ಕಾರವೇ ನಾರಾಯಣಗೌಡ ಅವರು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಇನ್ನು ಗಡಿ ಉಸ್ತುವಾರಿಗಳನ್ನ ನೇಮಿಸದೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಬೆಳಗಾವಿ ಗಡಿ ವಿಚಾರದಲ್ಲಿ ಶಾಸಕರು ಸಚಿವರು ಮಹಾ ಮೌನ ವಹಿಸಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದಿಂದ ಸಚಿವರನ್ನ ನೇಮಕ ಮಾಡಲಾಗಿದೆ. 2 ಜನ ಸಚಿವರನ್ನ ನೇಮಕ ಮಾಡಿದೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅಶೋಕ್ ಚಂದರ್ಗಿ ಮಾತನಾಡಿದ್ದಾರೆ. ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಪ್ರಕರಣ 2004ರಿಂದ ಸುಪ್ರೀಂ ಕೋರ್ಟ್ ಮುಂದೆ ಇದ್ರೂ ಸಹಿತ ಮಹಾರಾಷ್ಟ್ರ ಸರ್ಕಾರ ಗಡಿ ವಿವಾದದ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸಿದೆ ಅಂದ್ರೆ ನಿನ್ನೆ ಆ ಮಹಾರಾಷ್ಟ್ರದ 2 ಸಚಿವರನ್ನ ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ್ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿನ ನೇಮಕ ಆದಂತ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್.ಕೆ. ಪಾಟೀಲ್ರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂತ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಮೊನ್ನೆ ನೋಡಿರಬಹುದು, ಮೊನ್ನೆ ಬೆಳಗಾವಿಯಲ್ಲಿ ಒಂದು ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಅಂತ ಉಭಯ ರಾಜ್ಯಗಳ ಗಲಾಟೆ ಆಯಿತು. ಆ ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಬೆಂಬಲಿತ ಸಂಘಟನೆಗಳು ಬೆಳಗಾವಿಯಿಂದ ಮುಂಬೈಗೆ ಹೋಗಿ ಧ್ವನಿ ಎತ್ತಿ ಅಲ್ಲಿ ಮನವಿ ಕೊಟ್ಟ 15 ದಿವಸದಾಗ ಅವರು ಗಡಿ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ನಾವು ಬೆಳಗಾವಿ ಕನ್ನಡ ಸಂಘಟನೆಗಳು, ಬೆಂಗಳೂರು ಸಂಘಟನೆಗಳು ಈಗ ಈ ಕರ್ನಾಟಕದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕೂಡ ನೋಡಬೇಕಾಗತ್ತೆ. ಮಕ್ಕಳಿಗೆ ಬೇರೆ ಎಕ್ಸಾಮ್ ಬರ್ತಾ ಇದೆ. ಅದು ಕೂಡ ಸಾಲು ಬಂದು ಮಾರ್ಚ್ 3, ಮಾರ್ಚ್ 7, ಮಾರ್ಚ್ 11, ಮಾರ್ಚ್ 14, ಕೊನೆಗೆ ಮಾರ್ಚ್ 22 ಸಮಗ್ರ ಕರ್ನಾಟಕ ಬಂದ್. ಇದೇ ಬಂದೀಗ ಈಗ ಕನ್ನಡ ಪರ ಸಂಘಟನೆಗಳ ಗೊಂದಲಕ್ಕೂ ಕೂಡ ಕಾರಣ ಆಗ್ತಿದೆ. ಈಗ ಬಂದ್ ಮಾಡಿದ್ರೆ ಏನ್ ಕತೆ, ಮುಂದೆ ಭವಿಷ್ಯದ ಪ್ರಶ್ನೆ ಏನು, ಮಕ್ಕಳಿಗೆ ಏನ್ ಮಾಡೋಕ್ಕಾಗುತ್ತೆ, ಎಕ್ಸಾಮ್ ಏನೋ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಈಗ ಒಂದಿಷ್ಟು ಕರವೇ ನಾರಾಯಣಗೌಡರು ಅದೇ ಹೇಳ್ತಾ ಇರುವಂತದ್ದು. ನಾವು ನೈತಿಕವಾದಂತಹ ಬೆಂಬಲ ಕೊಡ್ತೇವೆ, ಆದ್ರೆ ನಾವು ಬಂದ್ ಮಾಡೋಕ್ ಹೋಗೋದಿಲ್ಲ, ಬೆಂಬಲವನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಗಡಿ ಉಸ್ತುವಾರಿ ಸಚಿವರನ್ನ ಇನ್ನೂ ಕೂಡ ನೇಮಕ ಮಾಡಲಿಲ್ಲ. ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಏನ್ ಕಣ್ಕಾಣಿಸಲು ಹಾಗಾದ್ರೆ ಮಾಡೋಕ್ಕಾಗಲ್ವಾ? ಅವ್ರು ಮಾಡ್ತಾರೆ ಮಹಾರಾಷ್ಟ್ರದವರು. ಇವರಿಗೇನಾಗಾದ್ರೆ ಇವರಿಗೆಲ್ಲ ಲಾಭ ಬರುತ್ತೆ, ಎಲ್ಲ ದುಡ್ಡು ಬರುತ್ತೆ, ಅಲ್ಲಿ ಮಾತ್ರ ಎಲ್ಲರನ್ನೂ ಹಾಕ್ತಾರೆ. ಆದ್ರೆ ಈಗ ಈ ಬಂದ್ ಎನ್ನುವಂಥದ್ದು ಈಗ ಗೊಂದಲಕ್ಕೆ ಕಾರಣ ಆಯ್ತು. ಹಾಗಾದ್ರೆ 22ಕ್ಕೆ ಕಂಪ್ಲೀಟ್ ಬಂದ್ ಆಗುತ್ತಾ ಎನ್ನುವಂತ ಪ್ರಶ್ನೆ ಈಗ ಬೆಳಗಾವಿಯಲ್ಲಿ ಏನಾಗಿದೆ ಅಂತಂದ್ರೆ ಬೇರೆ ಯಾರು ಬೇಡ, ಅಲ್ಲಿ ದೊಡ್ಡ ರಾಜಕಾರಣಿಗಳು. ಬೆಂಗಳೂರು ಬಿಟ್ರೆ 2ನೇ ರಾಜಧಾನಿ ಅಂತಾನೆ ಕರಿತೀವಿ ನಾವು ಬೆಳಗಾವಿಯನ್ನ. ಪೊಲಿಟಿಕಲ್ ಅರ್ಥದಲ್ಲಿಯೂ ಕೂಡ 2ನೇ ರಾಜಧಾನಿ. ಯಾಕಂದ್ರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ಸ್ ಇರೋದೇ ಬೆಳಗಾವಿನಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಇನ್ಯಾರು ಬೇಕು ನಿಮ್ಗೆ? ಎಲ್ಲರೂ ಇದ್ದಾರೆ. ಒಬ್ಬರು ಒಂದು ಮಾತಾಡಲ್ಲ, ಯಾರು ಬಾಯಿ ಬಿಡ್ತಾ ಇಲ್ಲ. ಹಿಂಪಡೆದುಕೊಳ್ಳಿ ಅಂತ ಹೇಳ್ತಾರೆ ಸಚಿವರು. ಆದ್ರೆ ಎಂಎಸ್ ಪುಂಡ್ರಿ ಬಾಲ ಕಟ್ ಮಾಡ್ತೀವಿ, ಅವ್ರಿಗೆ ಏನಾದ್ರೂ ಎಚ್ಚರಿಕೆ ಕೊಡ್ತೀವಿ, ಅವ್ರು ಹೇಳ್ತಾ ಇಲ್ಲ. ಹಾಗಾದ್ರೆ ಈ 22ಕ್ಕೆ ಹಾಗಾದ್ರೆ ಸಮಗ್ರ ಕರ್ನಾಟಕ ಬಂದ್ ಆಗತ್ತಾ? ಯಾರೆಲ್ಲ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸ್ತಾ ಇದ್ದಾವೆ, ಸದ್ಯಕ್ಕೆ ಏನಾಗ್ತಾ ಇದೆ ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಳ್ಬಹುದು. ಕರ್ನಾಟಕ ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಬೆಳಗಾವಿಯ ಭಾಷಾ ಸಂಘರ್ಷ ಎಲ್ಲಿವರೆಗೆ ಬಂತು ಅಂತ ನಾವು ನೋಡೋದಾದ್ರೆ ಅತ್ತ ಕರ್ನಾಟಕ ಬಂದ್ನಲ್ಲೂ ಕೂಡ ಸ್ವಪ್ರತಿಷ್ಠೆಯ ಪಾಲಿಟಿಕ್ಸ್ ನಡೀತಾ ಇದೆ. ನಮ್ಮ ಕನ್ನಡ ಹೋರಾಟದಲ್ಲೂ ಕೂಡ ಸಂಘಟನೆಗಳಲ್ಲಿ ಬಣಗಳ ರಾಜಕೀಯ ಇದೆಯಾ ಅನ್ನುವಂಥದ್ದು. ಕಾರವೇ ನಾರಾಯಣಗೌಡ ಅವರು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಇನ್ನು ಗಡಿ ಉಸ್ತುವಾರಿಗಳನ್ನ ನೇಮಿಸದೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಬೆಳಗಾವಿ ಗಡಿ ವಿಚಾರದಲ್ಲಿ ಶಾಸಕರು ಸಚಿವರು ಮಹಾ ಮೌನ ವಹಿಸಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದಿಂದ ಸಚಿವರನ್ನ ನೇಮಕ ಮಾಡಲಾಗಿದೆ. 2 ಜನ ಸಚಿವರನ್ನ ನೇಮಕ ಮಾಡಿದೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅಶೋಕ್ ಚಂದರ್ಗಿ ಮಾತನಾಡಿದ್ದಾರೆ. ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಪ್ರಕರಣ 2004ರಿಂದ ಸುಪ್ರೀಂ ಕೋರ್ಟ್ ಮುಂದೆ ಇದ್ರೂ ಸಹಿತ ಮಹಾರಾಷ್ಟ್ರ ಸರ್ಕಾರ ಗಡಿ ವಿವಾದದ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸಿದೆ ಅಂದ್ರೆ ನಿನ್ನೆ ಆ ಮಹಾರಾಷ್ಟ್ರದ 2 ಸಚಿವರನ್ನ ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ್ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿನ ನೇಮಕ ಆದಂತ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್.ಕೆ. ಪಾಟೀಲ್ರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂತ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಮೊನ್ನೆ ನೋಡಿರಬಹುದು, ಮೊನ್ನೆ ಬೆಳಗಾವಿಯಲ್ಲಿ ಒಂದು ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಅಂತ ಉಭಯ ರಾಜ್ಯಗಳ ಗಲಾಟೆ ಆಯಿತು. ಆ ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಬೆಂಬಲಿತ ಸಂಘಟನೆಗಳು ಬೆಳಗಾವಿಯಿಂದ ಮುಂಬೈಗೆ ಹೋಗಿ ಧ್ವನಿ ಎತ್ತಿ ಅಲ್ಲಿ ಮನವಿ ಕೊಟ್ಟ 15 ದಿವಸದಾಗ ಅವರು ಗಡಿ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ನಾವು ಬೆಳಗಾವಿ ಕನ್ನಡ ಸಂಘಟನೆಗಳು, ಬೆಂಗಳೂರು ಸಂಘಟನೆಗಳು
ಈಗ ಈ ಕರ್ನಾಟಕದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕೂಡ ನೋಡಬೇಕಾಗತ್ತೆ. ಮಕ್ಕಳಿಗೆ ಬೇರೆ ಎಕ್ಸಾಮ್ ಬರ್ತಾ ಇದೆ, ಅದು ಕೂಡ ಸಾಲು ಬಂದು ಮಾರ್ಚ್ 3, ಮಾರ್ಚ್ 7, ಮಾರ್ಚ್ 11, ಮಾರ್ಚ್ 14, ಕೊನೆಗೆ ಮಾರ್ಚ್ 22 ಸಮಗ್ರ ಕರ್ನಾಟಕ ಬಂದ್. ಇದೇ ಬಂದೀಗ ಕನ್ನಡ ಪರ ಸಂಘಟನೆಗಳ ಗೊಂದಲಕ್ಕೂ ಕೂಡ ಕಾರಣ ಆಗ್ತಿದೆ. ಈಗ ಬಂದ್ ಮಾಡಿದ್ರೆ ಏನ್ ಕತೆ, ಮುಂದೆ ಭವಿಷ್ಯದ ಪ್ರಶ್ನೆ ಏನು, ಮಕ್ಕಳಿಗೆ ಏನ್ ಮಾಡೋಕ್ಕಾಗುತ್ತೆ, ಎಕ್ಸಾಮ್ ಏನೋ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಈಗ ಒಂದಿಷ್ಟು ಕರವೇ ನಾರಾಯಣಗೌಡರು ಅದೇ ಹೇಳ್ತಾ ಇರುವಂತದ್ದು, ನಾವು ನೈತಿಕವಾದಂತಹ ಬೆಂಬಲ ಕೊಡ್ತೇವೆ, ಆದ್ರೆ ನಾವು ಬಂದ್ ಮಾಡೋಕ್ ಹೋಗೋದಿಲ್ಲ, ಬೆಂಬಲವನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು, ಗಡಿ ಉಸ್ತುವಾರಿ ಸಚಿವರನ್ನ ಇನ್ನೂ ಕೂಡ ನೇಮಕ ಮಾಡಲಿಲ್ಲ. ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಏನ್ ಕಾಣಿಸಲು ಹಾಗಾದ್ರೆ ಮಾಡೋಕ್ಕಾಗಲ್ವಾ? ಅವ್ರು ಮಾಡ್ತಾರೆ ಮಹಾರಾಷ್ಟ್ರದವರು, ಇವರಿಗೇನಾಗಾದ್ರೆ ಇವರಿಗೆಲ್ಲ ಲಾಭ ಬರುತ್ತೆ, ಎಲ್ಲ ದುಡ್ಡು ಬರುತ್ತೆ, ಅಲ್ಲಿ ಮಾತ್ರ ಎಲ್ಲರನ್ನೂ ಹಾಕ್ತಾರೆ. ಆದ್ರೆ ಈಗ ಈ ಬಂದ್ ಎನ್ನುವಂಥದ್ದು ಈಗ ಗೊಂದಲಕ್ಕೆ ಕಾರಣ ಆಯಿತು. ಹಾಗಾದ್ರೆ 22ಕ್ಕೆ ಕಂಪ್ಲೀಟ್ ಬಂದ್ ಆಗುತ್ತಾ ಎನ್ನುವಂತ ಪ್ರಶ್ನೆ ಈಗ ಬೆಳಗಾವಿಯಲ್ಲಿ ಏನಾಗಿದೆ ಅಂತಂದ್ರೆ, ಬೇರೆ ಯಾರು ಬೇಡ, ಅಲ್ಲಿ ದೊಡ್ಡ ರಾಜಕಾರಣಿಗಳು, ಬೆಂಗಳೂರು ಬಿಟ್ರೆ ಎರಡನೇ ರಾಜಧಾನಿ ಅಂತಾನೆ ಕರಿತೀವಿ ನಾವು ಬೆಳಗಾವಿಯನ್ನ. ಪೊಲಿಟಿಕಲ್ ಅರ್ಥದಲ್ಲಿಯೂ ಕೂಡ ಎರಡನೇ ರಾಜಧಾನಿ. ಯಾಕಂದ್ರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ಸ್ ಇರೋದೇ ಬೆಳಗಾವಿನಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಇನ್ಯಾರು ಬೇಕು ನಿಮ್ಗೆ? ಎಲ್ಲರೂ ಇದ್ದಾರೆ, ಒಬ್ರು ಒಂದು ಮಾತಾಡಲ್ಲ, ಯಾರು ಬಿಡ್ತಾ ಇಲ್ಲ. ಪ್ರತಿಭಟನೆ ಹಿಂಪಡೆದುಕೊಳ್ಳಿ ಅಂತ ಹೇಳ್ತಾರೆ ಸಚಿವರು, ಆದ್ರೆ MES ಪುಂಡ್ರಿ ಬಾಲ ಕಟ್ ಮಾಡ್ತೀವಿ, ಅವ್ರಿಗೇನಾದ್ರೂ ಎಚ್ಚರಿಕೆ ಕೊಡ್ತೀವಿ, ಅವ್ರು ಹೇಳ್ತಾ ಇಲ್ಲ. ಹಾಗಾದ್ರೆ ಈ 22ಕ್ಕೆ ಹಾಗಾದ್ರೆ ಸಮಗ್ರ ಕರ್ನಾಟಕ ಬಂದ್ ಆಗತ್ತಾ? ಯಾರೆಲ್ಲ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸ್ತಾ ಇದ್ದಾವೆ, ಸದ್ಯಕ್ಕೆ ಏನಾಗ್ತಾ ಇದೆ ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಳ್ಬಹುದು. ಕರ್ನಾಟಕ ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಬೆಳಗಾವಿಯ ಭಾಷಾ ಸಂಘರ್ಷ ಎಲ್ಲಿವರೆಗೆ ಬಂತು ಅಂತ ನಾವು ನೋಡೋದಾದ್ರೆ, ಅತ್ತ ಕರ್ನಾಟಕ ಬಂದ್ನಲ್ಲೂ ಕೂಡ ಸ್ವಪ್ರತಿಷ್ಠೆಯ ಪಾಲಿಟಿಕ್ಸ್ ನಡೀತಾ ಇದೆ. ನಮ್ಮ ಕನ್ನಡ ಹೋರಾಟದಲ್ಲೂ ಕೂಡ ಸಂಘಟನೆಗಳಲ್ಲಿ ಬಣಗಳ ರಾಜಕೀಯ ಇದೆಯಾ ಅನ್ನುವಂಥದ್ದು. ಕರವೇ ನಾರಾಯಣಗೌಡ ಅವರು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಇನ್ನು ಗಡಿ ಉಸ್ತುವಾರಿಗಳನ್ನ ನೇಮಿಸದೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಬೆಳಗಾವಿ ಗಡಿ ವಿಚಾರದಲ್ಲಿ ಶಾಸಕರು, ಸಚಿವರು ಮಹಾಮೌನ ವಹಿಸಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದಿಂದ ಸಚಿವರನ್ನ ನೇಮಕ ಮಾಡಲಾಗಿದೆ. 2 ಜನ ಸಚಿವರನ್ನ ನೇಮಕ ಮಾಡಿದೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅಶೋಕ್ ಚಂದರ್ಗೆ ಮಾತನಾಡಿದ್ದಾರೆ. ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಪ್ರಕರಣ 2004ರಿಂದ ಸುಪ್ರೀಂ ಕೋರ್ಟ್ ಮುಂದೆ ಇದ್ರೂ ಸಹಿತ ಮಹಾರಾಷ್ಟ್ರ ಸರ್ಕಾರ ಗಡಿ ವಿವಾದದ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸಿದೆ ಅಂದ್ರೆ, ನಿನ್ನೆ ಆ ಮಹಾರಾಷ್ಟ್ರದ 2 ಸಚಿವರನ್ನ ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ್ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿನ ನೇಮಕ ಆದಂತ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ HK ಪಾಟೀಲ್ರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂತ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಮೊನ್ನೆ ನೋಡಿರಬಹುದು, ಮೊನ್ನೆ ಬೆಳಗಾವಿಯಲ್ಲಿ ಒಂದು ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಅಂದ್ರೆ ಉಭಯ ರಾಜ್ಯಗಳ ಗಲಾಟೆ ಆಯಿತು. ಆ ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಬೆಂಬಲಿತ ಸಂಘಟನೆಗಳು ಬೆಳಗಾವಿಯಿಂದ ಮುಂಬೈಗೆ ಹೋಗಿ ಧ್ವನಿ ಎತ್ತಿ ಅಲ್ಲಿ ಮನವಿ ಕೊಟ್ಟ 15 ದಿವಸದಾಗ ಅವರು ಗಡಿ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ನಾವು ಬೆಳಗಾವಿ ಕನ್ನಡ ಸಂಘಟನೆಗಳು, ಬೆಂಗಳೂರು ಸಂಘಟನೆಗಳು ಈಗ ಈ ಕರ್ನಾಟಕದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕೂಡ ನೋಡಬೇಕಾಗತ್ತೆ. ಮಕ್ಕಳಿಗೆ ಬೇರೆ ಎಕ್ಸಾಮ್ ಬರ್ತಾ ಇದೆ, ಅದು ಕೂಡ ಸಾಲು ಬಂದು ಮಾರ್ಚ್ 3, ಮಾರ್ಚ್ 7, ಮಾರ್ಚ್ 11, ಮಾರ್ಚ್ 14, ಕೊನೆಗೆ ಮಾರ್ಚ್ 22 ಸಮಗ್ರ ಕರ್ನಾಟಕ ಬಂದ್. ಇದೇ ಬಂದೀಗ ಕನ್ನಡ ಪರ ಸಂಘಟನೆಗಳ ಗೊಂದಲಕ್ಕೂ ಕೂಡ ಕಾರಣ ಆಗ್ತಿದೆ. ಈಗ ಬಂದ್ ಮಾಡಿದ್ರೆ ಏನ್ ಕತೆ, ಮುಂದೆ ಭವಿಷ್ಯದ ಪ್ರಶ್ನೆ ಏನು, ಮಕ್ಕಳಿಗೆ ಏನ್ ಮಾಡೋಕ್ಕಾಗುತ್ತೆ, ಎಕ್ಸಾಮ್ ಏನೋ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಈಗ ಒಂದಿಷ್ಟು ಕರವೇ ನಾರಾಯಣಗೌಡರು ಅದೇ ಹೇಳ್ತಾ ಇರುವಂತದ್ದು, ನಾವು ನೈತಿಕವಾದಂತಹ ಬೆಂಬಲ ಕೊಡ್ತೇವೆ, ಆದ್ರೆ ನಾವು ಬಂದ್ ಮಾಡೋಕ್ ಹೋಗೋದಿಲ್ಲ, ಬೆಂಬಲವನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು, ಗಡಿ ಉಸ್ತುವಾರಿ ಸಚಿವರನ್ನ ಇನ್ನೂ ಕೂಡ ನೇಮಕ ಮಾಡಲಿಲ್ಲ. ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಏನ್ ಕಾಣಿಸಲು ಹಾಗಾದ್ರೆ ಮಾಡೋಕ್ಕಾಗಲ್ವಾ? ಅವ್ರು ಮಾಡ್ತಾರೆ ಮಹಾರಾಷ್ಟ್ರದವರು, ಇವರಿಗೇನಾಗಾದ್ರೆ ಇವರಿಗೆಲ್ಲ ಲಾಭ ಬರುತ್ತೆ, ಎಲ್ಲ ದುಡ್ಡು ಬರುತ್ತೆ, ಅಲ್ಲಿ ಮಾತ್ರ ಎಲ್ಲರನ್ನೂ ಹಾಕ್ತಾರೆ. ಆದ್ರೆ ಈಗ ಈ ಬಂದ್ ಎನ್ನುವಂಥದ್ದು ಈಗ ಗೊಂದಲಕ್ಕೆ ಕಾರಣ ಆಯಿತು. ಹಾಗಾದ್ರೆ 22ಕ್ಕೆ ಕಂಪ್ಲೀಟ್ ಬಂದ್ ಆಗುತ್ತಾ ಎನ್ನುವಂತ ಪ್ರಶ್ನೆ ಈಗ ಬೆಳಗಾವಿಯಲ್ಲಿ ಏನಾಗಿದೆ ಅಂತಂದ್ರೆ, ಬೇರೆ ಯಾರು ಬೇಡ, ಅಲ್ಲಿ ದೊಡ್ಡ ರಾಜಕಾರಣಿಗಳು, ಬೆಂಗಳೂರು ಬಿಟ್ರೆ ಎರಡನೇ ರಾಜಧಾನಿ ಅಂತಾನೆ ಕರಿತೀವಿ ನಾವು ಬೆಳಗಾವಿಯನ್ನ. ಪೊಲಿಟಿಕಲ್ ಅರ್ಥದಲ್ಲಿಯೂ ಕೂಡ ಎರಡನೇ ರಾಜಧಾನಿ. ಯಾಕಂದ್ರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ಸ್ ಇರೋದೇ ಬೆಳಗಾವಿನಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಇನ್ಯಾರು ಬೇಕು ನಿಮ್ಗೆ? ಎಲ್ಲರೂ ಇದ್ದಾರೆ, ಒಬ್ರು ಒಂದು ಮಾತಾಡಲ್ಲ, ಯಾರು ಬಿಡ್ತಾ ಇಲ್ಲ. ಪ್ರತಿಭಟನೆ ಹಿಂಪಡೆದುಕೊಳ್ಳಿ ಅಂತ ಹೇಳ್ತಾರೆ ಸಚಿವರು, ಆದ್ರೆ MES ಪುಂಡ್ರಿ ಬಾಲ ಕಟ್ ಮಾಡ್ತೀವಿ, ಅವ್ರಿಗೇನಾದ್ರೂ ಎಚ್ಚರಿಕೆ ಕೊಡ್ತೀವಿ, ಅವ್ರು ಹೇಳ್ತಾ ಇಲ್ಲ. ಹಾಗಾದ್ರೆ ಈ 22ಕ್ಕೆ ಹಾಗಾದ್ರೆ ಸಮಗ್ರ ಕರ್ನಾಟಕ ಬಂದ್ ಆಗತ್ತಾ? ಯಾರೆಲ್ಲ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸ್ತಾ ಇದ್ದಾವೆ, ಸದ್ಯಕ್ಕೆ ಏನಾಗ್ತಾ ಇದೆ?